ಮಳೆ ಕೊರತೆಯಿಂದಾಗಿ ವಿಜಯಪುರ ರೈತರಿಗೆ ಸಂಕಷ್ಟ. ದೊಡ್ಡ ರೀತಿಯ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬರ ಪರಿಹಾರಕ್ಕಾಗಿ ರೈತರ ಪರದಾಟ. ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ. ಮಳೆ ಕೊರತೆಯಿಂದಾಗಿ ವಿಜಯಪುರ ಜಿಲ್ಲೆ ಸಂಕಷ್ಟ. ವಿಜಯಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ರಿ. ಬರ ಪರಿಹಾರಕ್ಕಾಗಿ ಮಾಜಿ ಶಾಸಕ ಎಸ್ ಪಾಟೀಲ್ ಆಗ್ರಹ. ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸಮಗ್ರ ಪರಿಹಾರ ನೀಡಬೇಕು. ಪ್ರತಿ ಎಕರೆಗೆ ವಾರ್ಷಿಕ 50,000 ಬರ ಪರಿಹಾರವನ್ನು ನೀಡಬೇಕು. ರೈತರ ಮೇಲಿರುವಂತಹ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಿ. ವಿಜಯಪುರದಲ್ಲಿ ಮಾಜಿ ಶಾಸಕ ಎಸ್ ಪಾಟೀಲ್ ಹೇಳಿ. ಮಳೆ ಕೊರತೆಯಿಂದಾಗಿ ವಿಜಯಪುರ ರೈತರಿಗೆ ಸಂಕಷ್ಟ. ಬರ ಪರಿಹಾರಕ್ಕಾಗಿ ರೈತರ ಪರದಾಟ ಜಾಸ್ತಿ ಆಗ್ತಾ ಇದೆ. ಪ್ರಮುಖ ಬೇಡಿಕೆಗಳನ್ನ ಇಡಲಾಗ್ತಾ ಇದೆ. ಮುದ್ದೇಬಿಹಾಳದ ಮಾಜಿ ಶಾಸಕ ಎಸ್ ಪಾಟೀಲ್ರು ಕೂಡ ಜಾಯಿನ್ ಆಗ್ತಾ ಇರುವಂತದ್ದು. ವಿಜಯಪುರ ಜಿಲ್ಲೆಯನ್ನ ತಕ್ಷಣವಾಗಿ ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಲಾಗ್ತಾ ಇದೆ. ಸಂಕಷ್ಟದಲ್ಲಿರುವಂತಹ ರೈತರಿಗೆ ಸಮಗ್ರ ಪರಿಹಾರವನ್ನು ನೀಡಬೇಕು. ಪ್ರತಿ ಎಕರೆಗೆ ವಾರ್ಷಿಕ 50,000 ಬರ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಬನ್ನಿ. ವಿಜಯಪುರ ಜಿಲ್ಲೆಯನ್ನ ತಾಳಿಕೋಟೆ ತಾಲೂಕನ್ನ ಬರಗಾಲ ಜಿಲ್ಲೆ, ಬರಗಾಲ ತಾಲೂಕಂತ ಘೋಷಣೆ ಮಾಡಬೇಕು. ಇನ್ನ ಎರಡನೇ ಬೇಡಿಕೆ ಇದಕ್ಕಿಂತ ಜೋರು ಬರಬೇಕು. ಎರಡನೇದು, ಪ್ರತಿ ಎಕರೆಗೆ ವಾರ್ಷಿಕ 50,000 ರೂಪಾಯಿ ಪರಿಹಾರವನ್ನ ಸರ್ಕಾರ ಘೋಷಿಸಬೇಕು. ಇದರ ಮೊದಲ ಕಂತಾಗಿ ಮುಂಗಾರು ಬೆಳೆಗಳ ಪ್ರತಿ ಎಕರೆಗೆ 25,000 ರೂಪಾಯಿಗಳನ್ನು ರಾಜ್ಯ ಸರ್ಕಾರ ತಕ್ಷಣ ರೈತರ ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡಬೇಕು. ಇನ್ನು ಮೂರನೇದು, ರೈತರ ಎಲ್ಲ ಕೃಷಿ ಸಾಲಗಳನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ನಾಲ್ಕನೇದು, ರೈತರ ಬೆಳೆ ನಷ್ಟಕ್ಕೆ ಸಂಬಂಧಿಸಿದಂತೆ ಬೆಳೆ ವಿಮೆ ಯೋಜನಾ ಅಡಿಯಲ್ಲಿ ವಿಮಾ ಕಂಪನಿಗಳಿಗೆ ಪಾವತಿಸಬೇಕಾದ ವಿಮಾ ಕಂತಿನ ಹಣವನ್ನ ಸರ್ಕಾರವೇ ರೈತರ ಪರವಾಗಿ ಭರಿಸಬೇಕು ಅಂತ. ಯಾಕಂದ್ರೆ ರೈತರು ಭರಿಸ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನು ನೀವು ಡೇಟ್ ಎಕ್ಸ್ಟೆಂಡ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ಈಗಾಗಲೇ ಬಿತ್ತಿರ್ತಕ್ಕಂಥ ಬೆಳೆಗಳೇನು ನಷ್ಟ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ವಿಮಾ ಕಂಪನಿಗಳಿಗೆ ಕಂತು ಕಟ್ಟಬೇಕಾಗಿದೆ. ಅದನ್ನ ಸರ್ಕಾರವೇ ರೈತರ ಪರವಾಗಿ ಭರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಅದೇ ರೀತಿಯಾಗಿ ಜಾನುವಾರುಗಳಿಗೆ ಮೇವನ್ನು ಒದಗಿಸಲು ಮೇವು ಬ್ಯಾಂಕ್ಗಳನ್ನ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದರಂತೆ ತಕ್ಷಣ ತೆರೆಯೋದಕ್ಕೆ ಸರ್ಕಾರ ಘೋಷಣೆ ಮಾಡಬೇಕು ಅಂತಕ್ಕಂಥ. ಕುಡಿಯೋ ನೀರಿನ ಕೊರತೆ ಇರುವ ಗ್ರಾಮಗಳಿಗೆ ಕೂಡಲೇ ಕುಡಿಯೋ ನೀರನ್ನ ಒದಗಿಸಲು ಟ್ಯಾಂಕರ್ ಮುಖಾಂತರ ನಿರಂತರವಾಗಿ ಕುಡಿಯೋ ನೀರನ್ನ ಪೂರೈಕೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ. ಅದ್ರ ಜೊತೆಗೆ ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪ್ತಿಗಳು ಬರ್ತದೆ, ಅಲ್ಲಿ ಕೂಡ ಹಣವನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಕೊನೆಯದಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ನಮ್ಮ ಜನ ವಲಸೆ ಹೋಗದಂತೆ ತಡಿಬೇಕು. ಬಡವರು, ಕೂಲಿ ಕಾರ್ಮಿಕರು, ರೈತರು. ಇವತ್ತು ನೀವೇನಾದ್ರೂ ರೈಲ್ವೆ ಸ್ಟೇಷನ್ಗಳಿಗೆ ಹೋಗಿ ನೋಡಿದ್ರೆ, ಆಲಿಮಟ್ಟ ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಿ, ಯಾದಗಿರಿ, ರಾಯಚೂರು, ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ಗಳಿದ್ದಾವೆ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಬ್ಸರ್ವ್ ಮಾಡಿ ನೀವು, ಹೈಯೆಸ್ಟ್ ಜನ ಹೆಂಡತಿ ಮಕ್ಕಳು ಕರ್ಕೊಂಡು ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಭಯಂಕರವಾಗಿರತಕ್ಕಂಥ ವಲಸೆಯನ್ನ ತಡಿಬೇಕಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ವಿಬಿಜಿ ರಾಮ್ಜಿ ಯೋಜನೆಯನ್ನ ಪ್ರತಿ ಗ್ರಾಮಗಳಲ್ಲಿ ಅನುಷ್ಠಾನ ಮಾಡಬೇಕು. ಅದನ್ನು ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಹಣ ಕೊಡ್ತದೆ. 75% ಕೇಂದ್ರ ಸರ್ಕಾರ ಕೊಡ್ತದೆ, 25% ಅಷ್ಟೇ ನೀವು ಕೊಡೋದು. ಅದರಲ್ಲಿ
60 ಅಲ್ವಾ 318 ಕೆಲಸಗಳನ್ನು ತಗೋಬಹುದು. ಪ್ರತಿಯೊಬ್ಬ ರೈತನ ಹೊಲದಾಗ ಒಡ್ಡು ಹಾಕಬಹುದು, ಕೃಷಿ ಹೊಂಡ ಹಾಕಬಹುದು, ಸಮುದಾಯ ಭವನ ಕಟ್ಟಬಹುದು, ರಸ್ತೆಗಳು ಮಾಡಬಹುದು, ಕೆರೆಗಳ ಹೂಳು ಎತ್ತಬಹುದು, ಕ್ಯಾನಲ್ಗಳನ್ನು ಮಾಡಬಹುದು, ಚೆಕ್ ಡ್ಯಾಮ್ಗಳನ್ನು ಮಾಡಬಹುದು, ಹಾರ್ಟಿಕಲ್ಚರ್ ಕ್ರಾಪ್ಗಳು ಪಟ್ಟಿ ಇದೆ, ನಿಮ್ಗೆಲ್ರಿಗೂ ನಾವು ಕೊಡ್ತೀವಿ. ಕಂಪ್ಲೀಟ್ ಆಗಿದೆ, ನಾವು ಪ್ರಿಂಟ್ ಹಾಕಿಸ್ತಾ ಇದ್ದೀನಿ. ನಾಳೆ ಬಂದಾಗ ಎಲ್ಲರೂ ರೈತರ ಕೈಯಲ್ಲಿ ಒಂದಿರ್ತದೆ. ವಿಬಿಜಿ ರಾಮ್ಜಿ ಯೋಜನೆಯನ್ನ ಏನು ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮೊದಲಿತ್ತಲ್ಲ, ಅದಕ್ಕೆ ಪರ್ಯಾಯವಾಗಿ ತಂದಿದೆ.